ನಾನು ಎಸ್ ಪಿ ಸೋಮಶೇಖರ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಧ್ಯಕ್ಷರು. ನಾವು ನಮ್ಮಲ್ಲಿ ಒಂದು ಟ್ಯಾಕ್ಸ್ ಅಸೋಸಿಯೇಷನ್ ಯಾವುದು ನಮಗೆ ಬೇಕು, ಯಾವುದು ನಮಗೆ ಬರ್ಡನ್ ಆಗಿದೆ ಅಂತ ಹೇಳಿ ನಾವು ಸುಮಾರು ಒಂದು 50 ಪಾಯಿಂಟ್ಸ್ ನಾವು ಕವರ್ ಮಾಡೀವಿ. ಈಗ ಅದು 50 ಪಾಯಿಂಟ್ಸಲ್ಲಿ ಲೇಬರ್ ಲಾ ಇರ್ಬೋದು, ಮತ್ತು MSME ಸ್ಕೀಮ್ನಾಗ ಕೆಲವೊಂದು ಸ್ಟಾರ್ಟಪ್ನವ್ರಿಗೆ ಲೋನ್ ಕೊಡೋದು ಆಯಿತು. ಕೆಲವೊಂದು ವಿಷಯದೊಳಗೆ ಇನ್ಕಮ್ ಟ್ಯಾಕ್ಸು, ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸು ಮತ್ತು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು, ಮತ್ತು ನಮ್ಗೆ ಕಾರ್ಪೊರೇಟ್ ಟ್ಯಾಕ್ಸಲ್ಲಿ ಈಗ 30% ಸ್ಲ್ಯಾಬು ಏರ್ಸೋ ಬಗ್ಗೆ, ಮತ್ತು ಮಿನಿಮಮ್ 10 ಲ್ಯಾಕ್ಸ್ ಅಪ್ ಟು 10 ಲ್ಯಾಕ್ಸ್ ಟ್ಯಾಕ್ಸು ಮಾಡಬೇಡ್ರಿ ಅಂತ ಹೇಳೀವಿ. ಈ ಥರ ಕೆಲವೊಂದು GST ಸ್ವಲ್ಪ ಸ್ಲ್ಯಾಬು, GST ಸ್ಲ್ಯಾಬ್ ಈಗ 28% ಮ್ಯಾಕ್ಸಿಮಮ್ ಇದೆ, ಅದು ರೆಡ್ಯೂಸ್ ಮಾಡಿರಿ ಅಂತ ಹೇಳಿ ನಾವು ಕೆಲವೊಂದು ಮನವಿ ಮಾಡಿಕೊಂಡಿದ್ದೇವೆ. ಆ ಬಳಿಕ ಕೆಲವೊಂದು ವಿಷಯಗಳು ಏನು ಪೆನಾಲ್ಟಿ ಮತ್ತು ದಂಡ ಇಂಥವೆಲ್ಲ ನಾವು ನಮ್ಮ ಯಾರು ರೆಗ್ಯುಲರ್ ಆಗಿ GST ಮತ್ತು ಇನ್ಕಮ್ ಟ್ಯಾಕ್ಸ್ ತುಂಬ್ತಾರ ಅದಕ್ಕೆ ನೀವು ಪೆನಾಲ್ಟಿ ಮತ್ತು ಅದಕ್ಕೆ ಇಂಟ್ರೆಸ್ಟು ಹಾಕಬೇಡ್ರಿ. ಯಾಕಂದ್ರೆ ಅವರು ಪರ್ಮನೆಂಟಾಗಿ ನಿಮ್ಮದು ಇನ್ಕಮ್ ಟ್ಯಾಕ್ಸು ನಂಬರ್ ಇರ್ತೈತಿ, ಪಾನ್ ನಂಬರ್ ಇರ್ತೈತಿ, ಆಧಾರ್ ಕಾರ್ಡ್ ಇರ್ತೈತಿ, ಮತ್ತು GST ನಂಬರ್ ಇರ್ತೈತಿ. ಅದು ನಾವು ಏನು ಓಡೋಗೋ ವ್ಯಾಪಾರಸ್ಥಂದ್ರೆ ನಾವು ವಿ ಆರ್ ವೆರಿ ಫ್ರೆಂಡ್ಲಿ ವಿತ್ ಗೌರ್ಮೆಂಟ್. ಸೊ ಅದಕ್ಕೆ ಕೆಲವೊಂದು ವಿಷಯಗಳು ನಾವು ಪಾಯಿಂಟ್ನಲ್ಲಿ ಬರೆದಿದ್ದೇವೆ. ಅದಕ್ಕೆ ಹೋಪ್ ನಾವು ನಿರ್ಮಲಾ ಸೀತಾರಾಮ್ ಅವರು ಕೆಲವೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾನು ಅಂದಿದ್ದೇನೆ. ನಮಸ್ಕಾರ. ನಾವು ಸೆಂಟ್ರಲ್ ಬಜೆಟ್ಗೆ ಲಾಸ್ಟ್ ಟೈಮ್ ಒಂದು ಪ್ರಪೋಸಲ್ಸ್ ಕಳಿಸಿದ್ವಿ. ಅದರ ಪ್ರಕಾರ ಇನ್ನೂ ಆಗಬೇಕಾಗಿದ್ದಾವೆ ಭಾಳ. ಮೊಟ್ಟ ಮೊದಲು ಆಗಬೇಕಾಗಿರೋದು ನಮ್ಗೆ ಧಾರವಾಡದಿಂದ ಬೆಳಗಾವಕ್ಕೆ ರೈಲ್ ಮಾರ್ಗ ಆಗಬೇಕಾಗೈತಿ. ಅದನ್ನು ಭಾಳ ಆಮೆಗತಿಯಲ್ಲಿ ನಡೆದಿದೆ ಕೆಲಸ ನಡೆದಿಲ್ಲ ಅಂದರೂ ಅಡ್ಡಿ ಇಲ್ಲ. ಬಟ್ ಅದು ಇನ್ನೂ ಈ ರೀತಿ ಹೋದ್ರೆ ಇನ್ನೊಂದು 4-5 ವರ್ಷಕ್ಕೆ ಹೋಗ್ತದೆ ಅನ್ನೋದು. ಬಟ್ ಅದು ಆಗ್ಬೇಕಾಗೈತಿ. ಇನ್ನೊಂದು ನಾವು ಜವಳಿ ಪಾರ್ಕ್ ಕೇಳಿದ್ವಿ ಸೆಂಟ್ರಲ್ದಿಂದ, ಜವಳಿ ಪಾರ್ಕ್ನು ಆಗಲಿಲ್ಲ. ಆಮ್ಯಾಗ ಈಗ ನಮ್ಮಲ್ಲಿ ಫ್ಲೈಓವರ್ ವರ್ಕ್ ನಡೆದೈತಿ ಚೆನ್ನಮ್ಮ ಸರ್ಕಲ್ನಾಗ. ಅದು ಸೆಂಟ್ರಲ್ ಬಜೆಟ್ ಅದು 3 ಹೈವೇ ನ್ಯಾಷನಲ್ ಹೈವೇ ಕೊಡ್ತಾವಲ್ಲಿ. ಅದು ಕೆಲಸ ಬಂದಾಗ್ಬಿಟ್ಟದ. ಅದಕ್ಕೇನು ಬಜೆಟ್ ಇಲ್ಲ ಅಂತ ಬಂದಾಯಿತು ಅಂತ ಗೊತ್ತಿಲ್ಲ. ಅದಕ್ಕೆ ದಯಮಾಡಿ ಅದಕ್ಕೊಂದಿಷ್ಟು ಬಜೆಟ್ ಪ್ರೊವೈಡ್ ಮಾಡಿ ಅದನ್ನ ಕೆಲಸನ ಕ್ವಿಕ್ಕಾಗಿ ಮಾಡ್ಬೇಕಂತ ಕೇಳ್ತೀನಿ. ಆಮೇಲೆ ರೀಸೆಂಟಾಗಿ ಈಗ ನಮ್ಗೆ ಹುಬ್ಳಿ ಧಾರವಾಡಕ್ಕೆ ಸಪ್ರೇಟ್ ಆಗಿದಾವೆ ಕಾರ್ಪೊರೇಷನ್ಸ್ ಎರಡು. ಒಂದು ಹುಬ್ಳಿ ಕಾರ್ಪೊರೇಷನ್ನು, ಒಂದು ಧಾರವಾಡ ಕಾರ್ಪೊರೇಷನ್ ಅಂತ ರೀಸೆಂಟಾಗಿ ಬಜೆಟ್ನಾಗ ಅನೌನ್ಸ್ ಆಗಿದಾವೆ. ಅದಕ್ಕೆ ಟು ಡೆವಲಪ್ ಬೋತ್ ದ ಮುನ್ಸಿಪಾಲಿಟೀಸ್ ಆ್ಯಂಡ್ ಕಾರ್ಪೊರೇಷನ್ಸ್ ಸಪ್ರೇಟಾಗಿ ಸೆಂಟ್ರಲ್ದಿಂದ ಬಜೆಟ್ಸ್ ಕೊಟ್ರೆ ನಮ್ಮಲ್ಲಿ ಹುಬ್ಳಿಗೆ ಆಗಲಿ ರೋಡ್ಸು ಮತ್ತು ಧಾರವಾಡಕ್ಕಾಗಲಿ ಏನು ನೆಸಸರಿ ಅದಾವೆ, ರೋಡ್ಸ್ ಆಗಲಿ, UGD ಆಗಲಿ, ಗಟರ್ಸ್ ಆಗಲಿ ಎಲ್ಲ ಡೆವಲಪ್ ಆಗೋಕ್ಕೆ ಅನುಕೂಲ ಆಗ್ತೈತಿ. ಆಮ್ಯಾಗ ಈ ಟ್ಯಾಕ್ಸೇಷನ್ ಸ್ಲ್ಯಾಬ್ ಅದೊಂದು ಇನ್ಕ್ರೀಸ್ ಆಗ್ಬೋದು. ಅದು ಎಲ್ಲರೂ ಹೇಳ್ತಾರೆ, ಅದು ಆಗೋದೇ ಇಲ್ಲ, ಅಲ್ಲೇ ನಿಂತ್ಬಿಡುತ್ತೆ. ಅದು ಅಟ್ಲೀಸ್ಟ್ 10 ಲಕ್ಷಕ್ಕೆ ಬಂದು ನಿಂದಿರ್ಬೇಕು. ಅದು ಈಗಿನ ದುಡ್ಡಿನ ವ್ಯವಹಾರದ ಪ್ರಕಾರ ಆದ್ರೆ 10 ಲಕ್ಷ ಆಗ್ಬೇಕದು ಸಬ್ಸಿಡಿ. ಅಲ್ಲಿ ತನಕ ಆದ್ರೆ ಒಂದು ಅನುಕೂಲ ಆಗ್ತೈತಿ. ಆಮ್ಯಾಗ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ಬೇಕಾಗಿತ್ತು ನಾವು ಹುಬ್ಳಿ ಧಾರವಾಡಕ್ಕೆ. ದೊಡ್ಡ ಇಂಡಸ್ಟ್ರೀಸ್ ಬಂದ್ರೆ ಅದಕ್ಕೆ ಅದರದೇ ಆದಂಥ ಮತ್ತು MSMEಗಳು, ಸಣ್ಣ ಪುಟ್ಟ ಕೈಗಾರಿಕೆಗಳು ಬಂದು ಅವು ನೂರಾರು ಬೆಳಿತಾವಲ್ಲಿ. ಎಲ್ಲರಿಗೂ ಅನುಕೂಲ ಆಗುತ್ತೆ, ನೌಕರಿ ಬೆಳಿತೈತಿ. ಆಮ್ಯಾಗ ಈಗ ಸೋಲಾರ್ ಇಂಡಸ್ಟ್ರಿ ಇದಾವ್ರಿಗೆ, ಸೋಲಾರ್ ಇಂಡಸ್ಟ್ರಿಗೆ ಹಾಕಲಿಕ್ಕೆ, ಮೇನ್ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿಗಳಿಗೆ ಸೋಲಾರ್ ಹಾಕಲಿಕ್ಕೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಬ್ಸಿಡಿ ಕೊಡಬೇಕು. ಸಬ್ಸಿಡಿ ಕೊಟ್ಟರೆ ಅವರು ಆ ಸೋಲಾರ್ನ ಯೂಸ್ ಮಾಡಿ ಈ ನಮ್ಮ ಹೆಸ್ಕಾಮ್ ಮ್ಯಾಗ ಡಿಪೆಂಡ್ ಆಗೋದಿಲ್ಲ. ಅವರು ತಮ್ಮದೇ ಆದಂಥ ಒಂದು ಇದ್ರ ಮೇಲೆ ಸ್ವಂತ ಪವರ್ ಮ್ಯಾಗ ಅವರು ನಡೆಸ್ತಾರೆ. ಅದೊಂದು ಇದೆ. ಇಷ್ಟು ನಮ್ದು ಇದೆ. ಕೇಂದ್ರ ಹಣಕಾಸು ಸಚಿವರು ಕರ್ನಾಟಕದವರು, ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ನಮ್ಮ ಕನ್ನಡ ಪ್ರತಿನಿಧಿ ಮಾಡ್ತಾರೆ. ಅದರ ಜೊತೆಗೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, HD ಕುಮಾರಸ್ವಾಮಿ ಅವರು, ಇದು ದೊಡ್ಡ ಪೋರ್ಟ್ಫೋಲಿಯೋ ಅಂತ ನಮ್ಮ ಕೇಂದ್ರ ಸಚಿವರು ಬಹಳಷ್ಟು ನಿರೀಕ್ಷೆ ಕನ್ನಡಿಗರನ್ನು ಇಟ್ಕೊಂಡಿವಿ. ಚೇಂಬರ್ ಕಾಮರ್ಸ್ ಅಂತ ಹೇಳ್ಬೇಕಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇತ್ತಲ್ಲ, ಈ ವರ್ಷ ಸಬ್ಕಾ ಸಾಥ್ ವ್ಯಾಪಾರಿಯೋ ಕಾ ವಿಕಾಸ್ ಅನ್ನುವಂಥ ಬಜೆಟ್ ಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ. ಇವತ್ತು ಬಹಳಷ್ಟು ಟ್ಯಾಕ್ಸ್ ಮೀಡಿಯಂ ಕ್ಲಾಸ್
ಮತ್ತು ಲೋವರ್ ಕ್ಲಾಸ್ದವ್ರಿಗೆ ಸಂಪೂರ್ಣ ಟ್ಯಾಕ್ಸ್ ಸಿಗಬೇಕಾಗ್ತದೆ. ಅದಕ್ಕೆ ಟ್ಯಾಕ್ಸ್ ಸ್ಲ್ಯಾಬ್ ಹೆಚ್ಚಿಗೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ವರ್ಲ್ಡ್ದಲ್ಲಿ ಹೈಯೆಸ್ಟ್ GST, ವರ್ಲ್ಡ್ದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಬಲ್ ಯಾವ್ದು ಕಂಟ್ರಿ ಇದ್ರೆ ಇಂಡಿಯಾ ಇದೆ. ಅದಕ್ಕೆ ಜನರಿಗೆ ಬಹಳ ಎಕನಾಮಿಕಲ್ ಟ್ಯಾಕ್ಸ್ ಕೊಟ್ಟರೆ ಎಲ್ಲರೂ ಟ್ಯಾಕ್ಸ್ ನೆಟ್ಟದಲ್ಲಿ ಬರ್ತಾರೆ. ಅದಕ್ಕೆ ಆ ರೀತಿ ಹೆಚ್ಚಿಗೆ ರಿಯಾಯಿತಿ ಕೊಡಬೇಕು, ಟ್ಯಾಕ್ಸ್ ರೇಟ್ ಕಡಿಮೆ ಮಾಡಬೇಕಂತ ಹೇಳಿ ತಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ GST ಒಮ್ಮಿಕ್ಲೆ ಅಧಿಕಾರಶಾಹಿ ತಂದ್ರೆ ಆಗುದಿಲ್ಲ. ಈಗ GST ಕೌನ್ಸಿಲ್ ಅಂತ ಮಾಡಿ GST ಟ್ರಿಬ್ಯುನಲ್ ಅಂತ ಮಾಡಿದ್ದಾರೆ. GST ಅಪೆಲೆಂಟ್ ಟ್ರಿಬ್ಯುನಲ್ 2 ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ದುರ್ದೈವ 2 ಬೆಂಗಳೂರಲ್ಲಿ ಇದೆ. ಉತ್ತರ ಕರ್ನಾಟಕದ ಹೆಬ್ಬಾಲಾಗಿರುವ ಹುಬ್ಬಳ್ಳಿ ಧಾರವಾಡದಲ್ಲಿ ಆ GST ಟ್ರಿಬ್ಯುನಲ್ ಶಿಫ್ಟ್ ಮಾಡಬೇಕು. ಅದ ಬಹಳ ಫೋರ್ಸ್ಫುಲಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಇಷ್ಟ ಮಲ್ಟಿಪಲ್ ಟ್ಯಾಕ್ಸ್ ಪೆನಲ್ಟಿ ಎಲ್ಲ ಇದಾವೆ. ಅದರಿಂದ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡ್ತದೆ. ಸರಳೀಕರಣ ಮಾಡಬೇಕು. GST ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡಬೇಕು. ರಾತ್ರೋರಾತ್ರಿ ಈ ಹೋಟೆಲರ್ಸ್ ಅದಾರ, ಚಿಕ್ಕ ಪುಟ್ಟ ವ್ಯಾಪಾರದಾರ ಒಮ್ಮಿಕ್ಲೆ GST ಮೇಲೆ ಬಹಳ ದೊಡ್ಡ ದಾಳಿ ಮಾಡಿ ಪೆನಲ್ಟಿ ಹಾಕ್ತೀವಿ ಅಂತಂದ್ರೆ ಅದು ತೊಂದರೆ ಆಗ್ತದೆ. ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ. ಅದರ ಜೊತೆಗೆ ರೈಲ್ವೆ ಯೋಜನೆ ಹೇಳ್ಬೇಕಂದ್ರೆ ರಕ್ಷಾ ಕವಚ ಹಾಕ್ಬೇಕಂತ ಹೇಳಿ ಸುಮಾರು 10 ವರ್ಷದಿಂದ ಮಾತಾಡ್ತಾ ಇದ್ದೇವೆ. ನಾರ್ತ್ ಇಂಡಿಯಾದಲ್ಲಿ ಆಗ್ತಾ ಇದೆ. ಈ ನಮ್ಮ ಝೋನಲ್ ಲೆವೆಲ್ದಲ್ಲಿ ಪ್ರತಿಯೊಂದು ಟ್ರ್ಯಾಕಿಗೆ ರಕ್ಷಾ ಕವಚ ಅಳವಡಿಕೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಹುಬ್ಬಳ್ಳಿಯಲ್ಲಿ ಶತಮಾನದ ಒಂದು ರೈಲ್ವೆ ವರ್ಕ್ಶಾಪ್ ಇದೆ. ಕ್ರಮೇಣವಾಗಿ ಅದಕ್ಕೆ ನಾವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆ ವರ್ಕ್ಶಾಪ್ ಬಂದಾಗುವಂತ ಸ್ಥಿತಿ ತರ್ತದೆ. ಅದಕ್ಕೆ ಅಪ್ಗ್ರೇಡ್ ಏನು ಕೋಚಸ್ ಬಂದಾವ ಆ ಕೋಚ್ ಅಪ್ಗ್ರೇಡ್ ಮಾಡುವ ರೀತಿಯಲ್ಲಿ ನಮ್ಮ ವರ್ಕ್ಶಾಪ್ ಆಧುನೀಕರಣ ಮಾಡಬೇಕು, ಒಂದು ದೊಡ್ಡ ಪ್ಯಾಕೇಜ್ ಕೊಡಬೇಕಂತ ಹೇಳಿ ನಮ್ಮ ಒತ್ತಾಯ ಆಗಿದೆ. ಅದರ ಜೊತೆಗೆ ಹುಬ್ಬಳ್ಳಿ ಅರವಿಂದ್ ನಗರದಲ್ಲಿ 100 ಎಕರೆ ರೈಲ್ವೆ ಜಾಗ ಇದೆ. ಆ ಜಾಗದ ಮೇಲೆ ಒಂದು ಏಮ್ಸ್ ಮಾದರಿಯ ರೈಲ್ವೆ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಹಾಕಬೇಕಂತ ಹೇಳಿ ಈ ಭಾಗದ ಅನೇಕ ಪ್ರಯಾಣಿಕರ ರೈಲ್ವೆ ಉದ್ಯೋಗಿಗಳ ಒಂದು ಒತ್ತಾಯ ಆಗಿದೆ. ಒಟ್ಟಾರೆ ನೋಡಿದ್ರೆ ನಾನು ಈಗಾಗಲೇ ಹೇಳಿದಂತೆ ಕೇಂದ್ರ ಸರ್ಕಾರ ಸಬ್ಕಾ ಸಾಥ್ ವ್ಯಾಪಾರಿಕ ವಿಕಾಸ ಬಜೆಟ್ ಕೊಟ್ರೆ ಚೇಂಬರ್ ಆಫ್ ಕಾಮರ್ಸ್ ಮತ್ತು ನಮಗೆ ಬಹಳ ಸಂತೋಷ ಆಗ್ತದೆ. ಸರ್, ಈಗ ರೈಲ್ವೆ ನಿಲ್ದಾಣದೊಳಗೆ ಕೆಲಸ ಮಾಡುವಂತ ಕೆಂಪು ವಸ್ತ್ರ ಕೂಲಿ ಕಾರ್ಮಿಕರು ಅವರು 2008 ಅವ್ರಿಗೆ ಡಿ ಗ್ರೂಪಿಗೆ ತಗೊಂಡಿರ್ತಾರೆ. ಎಷ್ಟು 1 ಲಕ್ಷಕ್ಕಿಂತ ಹೆಚ್ಚಾಗಿ. ಈಗ ದೇಶದಲ್ಲಿ 19,000 ಕೂಲಿ ಕಾರ್ಮಿಕರು ಇದ್ದಾರೆ. ಇಲ್ಲಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಕೂಡ 80ಕ್ಕಿಂತ ಜಾಸ್ತಿ ಕೂಲಿ ಕಾರ್ಮಿಕರು ಇದ್ದಾರೆ. ಡಿ ಗ್ರೂಪಿಗೆ ತಗೋಬೇಕು ಅನ್ನೋ ಒಂದು ಆಗ್ರಹ ಮಾಡ್ತಿದ್ದಾರೆ. ಈ ಬಜೆಟ್ ಮೇಲೆ ಅವರು ಕೂಡ ಸಿಕ್ಕಾಪಟ್ಟಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಬಹಳಷ್ಟು ಶ್ರಮ ವಹಿಸಿ ಉದ್ಯೋಗ ಇಲ್ದಾಗ ಜನರ ಕಷ್ಟ ಸುಖಗಳನ್ನು ಪರಿಹರಿಸುತ್ತಾ ಆ ಕೂಲಿ ಮಾಡ್ತಿದ್ದಾರೆ. ಅಂಥವರಿಗೆ ನಾವು ಉದ್ಯೋಗ ಅವಕಾಶ ಕೊಟ್ಟು ಮುಖ್ಯ ವಾಹಿನಿಯಲ್ಲಿ ತರುವಂತ ಪ್ರಯತ್ನ ರೈಲ್ವೆ ಸಚಿವರು ಖಂಡಿತ ಮಾಡ್ತಾರೆ. ಮತ್ತು ಪ್ರಧಾನಮಂತ್ರಿ ಬಹಳ ದೂರ ಆಲೋಚನೆ ಮಾಡ್ತಾರೆ. ಆ ಕೂಲಿ ಕಾರ್ಮಿಕರ ಏನು ಮನವಿ ಇದೆ ಅದಕ್ಕೆ ಪುರಸ್ಕಾರ ನೀಡ್ತಾರೆ ಅಂತ ಹೇಳಿ ನಾ ಭಾವನೆ ವ್ಯಕ್ತಪಡಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.